ನಮಸ್ಕಾರ ಸಿಂಹ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ಸಿಂಹ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಒಂದು ಐತಿಹಾಸಿಕ ಗ್ರಹ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರವು ನಮ್ಮ ಜೀವನದ ಹಣೆಬರಹವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ, ಪ್ರೀತಿ, ಸೌಂದರ್ಯ, ಐಶ್ವರ್ಯ ಮತ್ತು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರದೇವನು ತನ್ನ ಪಥವನ್ನು ಬದಲಿಸುತ್ತಿದ್ದಾನೆ. ಹೌದು ಮಿತ್ರರೇ, ಜುಲೈ 4, 2026 ಸಂಜೆ 7:18ಕ್ಕೆ ಶುಕ್ರನು ಸೂರ್ಯನ ಅಧಿಪತ್ಯದ ಅಗ್ನಿ ತತ್ವದ ರಾಶಿಯಾದ ಸಿಂಹ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಸಿಂಹ ರಾಶಿಯವರೇ, ಶುಕ್ರನು ನಿಮ್ಮ ಸ್ವಂತ ರಾಶಿಗೆ ಬರುವುದು ಎಂದರೆ ಅದು ಕೇವಲ ಒಂದು ಸಂಚಾರವಲ್ಲ, ಅದು ನಿಮ್ಮ ಜೀವನಕ್ಕೆ ರಾಜವೈಭೋಗವನ್ನು ಹೊತ್ತು ತರುವ ಸಮಯ. ಈ ವಿಡಿಯೋದಲ್ಲಿ ಶುಕ್ರನ ಈ ಅಬ್ಬರ ನಿಮ್ಮ ವ್ಯಕ್ತಿತ್ವ, ವೃತ್ತಿ, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಹೇಗೆ ಇರಲಿದೆ ಎಂಬುದನ್ನು ಪೂರ್ಣವಾಗಿ ತಿಳಿಯೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಶುಕ್ರ ಮತ್ತು ಸಿಂಹ ರಾಶಿಯ ವಿಶೇಷ ಸಂಬಂಧ. ವೀಕ್ಷಕರೇ, ಸಾಮಾನ್ಯವಾಗಿ ಸೂರ್ಯ ಮತ್ತು ಶುಕ್ರನ ನಡುವೆ ಜ್ಯೋತಿಷ್ಯದಲ್ಲಿ ಶತ್ರುತ್ವದ ಭಾವನೆ ಇದೆ ಎಂದು ಹೇಳಲಾಗುತ್ತದೆ. ಆದರೆ ಸೂರ್ಯನ ಮನೆಯಾದ ಸಿಂಹ ರಾಶಿಯಲ್ಲಿ ಶುಕ್ರನ ಆಗಮನವು ಅತ್ಯಂತ ರೋಮಾಂಚನಕಾರಿ ಬದಲಾವಣೆಗಳನ್ನು ತರುತ್ತದೆ. ಸಿಂಹ ರಾಶಿಯು ನಾಯಕತ್ವದ ಮತ್ತು ರಾಜಯೋಗ್ಯ ಸ್ವಭಾವದ ರಾಶಿ. ಇಲ್ಲಿ ಶುಕ್ರನು ಬಂದಾಗ ಅದು ವ್ಯಕ್ತಿಯಲ್ಲಿ ಅಸಾಧಾರಣ ಆತ್ಮವಿಶ್ವಾಸ, ಆಕರ್ಷಣೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಕುಂಭ ರಾಶಿಯವರಿಗೆ ಈ ಸಂಚಾರವು ಅವರ ಜಾತಕದ ಮೊದಲ ಮನೆಯಲ್ಲಿ ಅಂದರೆ ಲಗ್ನ ಸ್ಥಾನದಲ್ಲಿ ನಡೆಯಲಿದೆ. ಲಗ್ನದಲ್ಲಿ ಶುಕ್ರನ ಉಪಸ್ಥಿತಿಯು ಮನುಷ್ಯನನ್ನು ಸಮಾಜದ ಕೇಂದ್ರಬಿಂದುವನ್ನಾಗಿ ಮಾಡುತ್ತದೆ. ನಿಮ್ಮ ಜೀವನದ ದೃಷ್ಟಿಕೋನವೇ ಈ ಅವಧಿಯಲ್ಲಿ ಪಾಸಿಟಿವ್ ಆಗಿ ಬದಲಾಗಲಿದೆ. ವ್ಯಕ್ತಿತ್ವ ವಿಕಸನ ಮತ್ತು ಆಕರ್ಷಣೆಯ ಶಕ್ತಿ. ವೀಕ್ಷಕರೇ, ಸಿಂಹ ರಾಶಿಯವರೇ, ಈ ಒಂದು ತಿಂಗಳ ಕಾಲ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಅದ್ಭುತವಾದ ಕಾಂತಿಯನ್ನು ನೀವು ಕಾಣಲಿದ್ದೀರಿ. ಶುಕ್ರನು ನಿಮ್ಮ ಆಕರ್ಷಣಾ ಶಕ್ತಿಯನ್ನು ಗಣನೀಯವಾಗಿ ಹೆಚ್ಚಿಸುತ್ತಾನೆ. ರೂಪ, ಸೌಂದರ್ಯ, ನಿಮ್ಮ ಮುಖದಲ್ಲಿ ಹೊಸ ಕಳೆ ಮೂಡಲಿದೆ. ನೀವು ನಿಮ್ಮ ಉಡುಪುಗಳು, ಸುಗಂಧ ದ್ರವ್ಯಗಳು ಮತ್ತು ಒಟ್ಟಾರೆ ಸೌಂದರ್ಯದ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ ಮತ್ತು ಅದಕ್ಕಾಗಿ ಖರ್ಚು ಕೂಡ ಮಾಡುತ್ತೀರಿ. ಜನಪ್ರಿಯತೆ, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಜನರು ನಿಮ್ಮತ್ತ ಸಹಜವಾಗಿ ಆಕರ್ಷಿತರಾಗುತ್ತಾರೆ ಮತ್ತು ನಿಮ್ಮ ಮಾತುಗಳಿಗೆ ಮನ್ನಣೆ ಸಿಗಲಿದೆ. ಸಕಾರಾತ್ಮಕ ಶಕ್ತಿ. ನಿಮ್ಮಲ್ಲಿ ಒಂದು ರೀತಿಯ ಉತ್ಸಾಹ ಮತ್ತು ಸಕಾರಾತ್ಮಕ ಉತ್ಸಾಹ ತುಂಬಿರುತ್ತದೆ. ಇದು ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಡಲು ಸಹಾಯ ಮಾಡುತ್ತದೆ. ವೃತ್ತಿ, ಜೀವನ ಮತ್ತು ಉದ್ಯೋಗದಲ್ಲಿ ಯಶಸ್ಸು. ವೀಕ್ಷಕರೇ, ಉದ್ಯೋಗಸ್ಥ ಸಿಂಹ ರಾಶಿಯವರಿಗೆ ಇದು ಅತ್ಯಂತ ಲಾಭದಾಯಕ ಸಮಯ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಇದು ಸುವರ್ಣ ಕಾಲ. ಮನ್ನಣೆ ಮತ್ತು ಬಡ್ತಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗುವ ಸಾಧ್ಯತೆಗಳು ಈ ಅವಧಿಯಲ್ಲಿ ಹೆಚ್ಚಾಗಿವೆ. ನಾಯಕತ್ವ. ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳು ಹೊರಹೊಮ್ಮಲಿವೆ. ನೀವು ಒಂದು ತಂಡವನ್ನು ಮುನ್ನಡೆಸುವಲ್ಲಿ ಯಶಸ್ವಿಯಾಗುತ್ತೀರಿ. ವಿದೇಶಿ ಅವಕಾಶ. ನೀವು ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿದ್ದರೆ ಅಥವಾ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಶುಭ ಸುದ್ದಿಗಳು ಸಿಗಬಹುದು. ನಿರುದ್ಯೋಗಿಗಳಿಗೆ ವಿದೇಶಿ ಕಂಪನಿಗಳಿಂದ ಆಕರ್ಷಕ ಆಫರ್ಗಳು ಬರುವ ಯೋಗವಿದೆ. ವ್ಯಾಪಾರ ಮತ್ತು ವ್ಯವಹಾರದ ಭಾರಿ ಲಾಭ. ವೀಕ್ಷಕರೇ, ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಸಿಂಹ ರಾಶಿಯವರಿಗೆ ಶುಕ್ರನು ಬಂಪರ್ ಲಾಭವನ್ನು ಹೊತ್ತು ತರುತ್ತಿದ್ದಾನೆ. ಕ್ಷೇತ್ರವಾರು ಲಾಭ. ವಿಶೇಷವಾಗಿ ಗ್ಲಾಮರ್, ಫ್ಯಾಷನ್, ಆಭರಣ, ಹೋಟೆಲ್ ಉದ್ಯಮ ಅಥವಾ ಕಲೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಇರುವವರಿಗೆ ಅಪಾರ ಧನಲಾಭವಾಗಲಿದೆ. ಹೊಸ ಒಪ್ಪಂದಗಳು. ಪ್ರಮುಖ ವ್ಯವಹಾರದ ಒಪ್ಪಂದಗಳನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸಬಹುದು. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ ಪಾಲುದಾರರ ಸಂಪೂರ್ಣ ಸಹಕಾರ ಸಿಗಲಿದೆ. ಗ್ರಾಹಕ ಆಕರ್ಷಣೆ. ನಿಮ್ಮ ವ್ಯವಹಾರದ ಶೈಲಿ ಜನರನ್ನು ಸೆಳೆಯಲಿದ್ದು ನಿಮ್ಮ ಕ್ಲೈಂಟ್ ಬೇಸ್ ಹೆಚ್ಚಾಗಲಿದೆ. ವೀಕ್ಷಕರೇ, ಆರ್ಥಿಕವಾಗಿ ಸಿಂಹ ರಾಶಿಯವರು ಅತ್ಯಂತ ಸುಭದ್ರ ಸ್ಥಾನವನ್ನು ತಲುಪಲಿದ್ದಾರೆ. ಹಣದ ಒಳಹರಿವು ಹಲವು ಮಾರ್ಗಗಳ ಮೂಲಕ ಹೆಚ್ಚಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಹಠಾತ್ ಧನಲಾಭವಾಗುವ ಸೂಚನೆಗಳು ಇವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ. ಶುಕ್ರನು ಸುಖಭೋಗಗಳ ಕಾರಕನಾದ್ದರಿಂದ ನೀವು ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ನಿಮ್ಮ ಜೀವನ ಶೈಲಿಯ ಮೇಲೆ ಅತಿಯಾದ ಖರ್ಚು ಮಾಡುವ ಸಂಭವವಿದೆ. ಆದ್ದರಿಂದ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ವೀಕ್ಷಕರೇ, ಶುಕ್ರನೆಂದರೆ ಪ್ರೀತಿ. ನಿಮ್ಮ ರಾಶಿಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಮಧುರಗೊಳಿಸಲಿದೆ. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಾಮರಸ್ಯ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಮತ್ತು ರೊಮ್ಯಾಂಟಿಕ್ ಕ್ಷಣಗಳನ್ನು ಅನುಭವಿಸಲು ಇದು ಅತ್ಯುತ್ತಮ ಸಮಯ. ಅವಿವಾಹಿತರಿಗೆ ನೀವು ಮದುವೆಯಾಗಲು ಬಯಸುತ್ತಿದ್ದರೆ ಅಥವಾ ಸಂಗಾತಿಯ ಹುಡುಕಾಟದಲ್ಲಿದ್ದರೆ ಈ ಅವಧಿಯಲ್ಲಿ ಉತ್ತಮ ಸಂಬಂಧಗಳು ಬರಲಿವೆ. ಶ್ರೀಮಂತ ಅಥವಾ ಪ್ರತಿಷ್ಠಿತ ಕುಟುಂಬದ ವ್ಯಕ್ತಿಯೊಂದಿಗೆ ವಿವಾಹ ನಿಶ್ಚಯವಾಗುವ ಪ್ರಬಲ ಸಾಧ್ಯತೆಯಿದೆ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸಕಾಲ. ವೀಕ್ಷಕರೇ, ಬಂಧುಗಳೇ, ಅದೃಷ್ಟದ ಜೊತೆಗೆ ಶನಿಯ ಎಚ್ಚರಿಕೆಯನ್ನು ಗಮನಿಸಬೇಕು.
ಜಾತಕದಲ್ಲಿ ಅದೃಷ್ಟ ಹೆಚ್ಚಾದಾಗ ಸಹಜವಾಗಿ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ. ಆದರೆ ಈ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗದಂತೆ ನೋಡಿಕೊಳ್ಳಿ. ಯಶಸ್ಸು ಸಿಕ್ಕಾಗಲೂ ನಮ್ರತೆಯಿಂದ ವರ್ತಿಸುವುದು ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಹಠಮಾರಿ ಸ್ವಭಾವ ಅಥವಾ ಆತುರದ ನಿರ್ಧಾರಗಳು ಸಂಬಂಧಗಳಲ್ಲಿ ಬಿರುಕು ತರಬಹುದು. ಆದ್ದರಿಂದ ತಾಳ್ಮೆ ಮತ್ತು ಪ್ರೌಢತೆಯಿಂದ ವರ್ತಿಸಿ. ವೀಕ್ಷಕರೇ, ಈ ಶುಭ ಫಲಗಳನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಶುಕ್ರನ ಸಂಪೂರ್ಣ ಆಶೀರ್ವಾದ ಪಡೆಯಲು ಈ ಪರಿಹಾರಗಳನ್ನು ತಪ್ಪದೇ ಪಾಲಿಸಿ. ಮಂತ್ರ ಪಠಣೆ: ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ ಮಂತ್ರವನ್ನು ಪಠಿಸಿ. ಮಹಾಲಕ್ಷ್ಮಿ ಆರಾಧನೆ: ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ. ಬಿಳಿ ಹೂವುಗಳನ್ನು ಅಥವಾ ಪಾಯಸವನ್ನು ದೇವಿಗೆ ಅರ್ಪಿಸಿ ನಂತರ ಪ್ರಸಾದವಾಗಿ ಹಂಚಿ. ದಾನ: ಅಕ್ಕಿ, ಹಾಲು, ಸಕ್ಕರೆ ಅಥವಾ ಬಿಳಿ ಬಟ್ಟೆಗಳನ್ನು ಬಡವರಿಗೆ ಅಥವಾ ಅರ್ಚಕರಿಗೆ ದಾನ ಮಾಡಿ. ಸ್ವಚ್ಛತೆ ಮತ್ತು ಸುಗಂಧ: ಮನೆಯನ್ನು ಸ್ವಚ್ಛವಾಗಿಡಿ ಮತ್ತು ನಿತ್ಯವೂ ಸುಗಂಧ ದ್ರವ್ಯ ಬಳಸಿ. ವೀಕ್ಷಕರೇ, ಸಿಂಹ ರಾಶಿಯವರೇ, ಜುಲೈ 4 ರಿಂದ ಆಗಸ್ಟ್ 1 ರವರೆಗಿನ ಈ ಸಮಯ ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶುಂ ಶುಕ್ರಾಯ ನಮಃ ಅಥವಾ ಹರ ಹರ ಮಹಾದೇವ ಎಂದು ಬರೆಯಿರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.